ಬುಧವಾರದಂದು ಬೆಳಿಗ್ಗೆ 7 ಗಂಟೆಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬರು ಆಟೋ ಇಳಿದು ಬರ್ತಾರೆ. ಶ್ರೀ ಭಾನುದಾಸ್ ಹರಿ ತೋರಟನ್ ಅವರು ಕೇರಳದ ಕಾಸರಗೋಡಿನ ಕಾಂಜಂಗಾಡ್ ಅನ್ನುವಂತಹ ಒಂದು ಊರಿನಿಂದ ಟ್ರೈನ್ ಹತ್ತಿ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಇಳಿತಾರೆ. ಸೊ ಅವರು ಆ ರೀತಿ ಬಂದಾಗ ಅವ್ರ ಬಳಿ ಸುಮಾರು 350 ಗ್ರಾಂನಷ್ಟು ಶುದ್ಧ ಬಂಗಾರದ ಗಟ್ಟಿಯನ್ನು ತೆಗೆದುಕೊಂಡು ಬಂದಿರ್ತಾರೆ, ಅಲ್ಲಿಂದ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರು ಇಳಿದಾಗ ಆಟೋ ಹುಡ್ಕೋಗ್ಬೇಕು ಅಂತ ಕೈರಾಲಿ ಅನ್ನುವಂತ ಒಂದು ಹೋಟೆಲ್ ಇದೆ. ಸೊ ಅದ್ರ ಅಪೋಸಿಟ್ ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋನ ಕರೀತಾ ಇದ್ದಾಗ ಯಾರೋ ಅಪರಿಚಿತರು 4 ಜನ ಬಂದು ಇವ್ರನ್ನ ಫೋರ್ಸ್ಫುಲ್ ಆಗಿ ದೂಕೊಂಡು ಇನೋವಾ ಕ್ರಿಸ್ಟಾ ವೈಟ್ ಕಲರ್ದೊಂದು ಗಾಡಿಯಲ್ಲಿ ಇವ್ರನ್ನ ದೂಕಿ ಕೂರಿಸ್ತಾರೆ. ಆ ಗಾಡಿಯಲ್ಲಿ ಈಗಾಗಲೇ ಇಬ್ರು ಇರ್ತಾರೆ. ಸೊ ಒಟ್ಟು 6 ಜನ ಏನಿರ್ತಾರೆ ಅವರು ಈ ಫಿರ್ಯಾದುದಾರರನ್ನ ಫೋರ್ಸ್ಫುಲ್ ಆಗಿ ಕೂರಿಸ್ಕೊಂಡು ಅಪಹರಣಕ್ಕೆ ಇದ್ ಮಾಡ್ತಾರೆ. ಬಟ್ ಇವ್ರು ಕೇಳ್ತಾರೆ ಯಾರು ಅಂತ ಕೇಳಿದಾಗ ಅವರು ನಾವು ಕಸ್ಟಮ್ಸ್ ಅಧಿಕಾರಿಗಳು ಅಂತ ಇಂಪರ್ಸನೇಟ್ ಮಾಡ್ತಾರೆ. ಪಬ್ಲಿಕ್ ಸರ್ವೆಂಟ್ಸ್ ಅಂತ ಸುಳ್ಳು ಮಾಹಿತಿಯನ್ನು ನೀಡಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ. ಸೊ ಇವರು ಹೀಗೆ ಉಡುಪಿ ಹೈವೇ ಮಾರ್ಗವಾಗಿ ಕಾರವಾರ ಮಾರ್ಗಕ್ಕೆ ಹೋಗ್ತಾ ಇರುವಾಗ ಕುಮಟಾ ಬಳಿ ಸುಮಾರು ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ಇಲ್ಲಿ 7 ಗಂಟೆಗೆ ಹೊರಟಿರ್ತಾರೆ. ಕುಮಟಾ ಬಳಿ ಅಂತರವಳ್ಳಿ ಅಂತ ಒಂದು ವಿಲೇಜ್ ಬಳಿ ಇವ್ರನ್ನ ಇಳಿಸ್ಬಿಡ್ತಾರೆ. ಮತ್ತೆ ಅವ್ರ ಬಳಿ ಇದ್ದಂತಹ ಈ ಚಿನ್ನದ ಚಿನ್ನದ ಗಟ್ಟಿ ಏನಿತ್ತು ಅದನ್ನ ತಾವು ಇಟ್ಕೊಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. 171/2025 ಮಂಗಳೂರು ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗುತ್ತೆ. ಸೊ ಇದರಲ್ಲಿ ಡಕಾಯಿಟಿ, ಕಿಡ್ನಾಪಿಂಗ್ ಮತ್ತೆ ಪರ್ಸನೇಟಿಂಗ್ ಆಫ್ ಪಬ್ಲಿಕ್ ಸರ್ವೆಂಟ್, ಸೊ ಈ ಒಂದು ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಸೊ ಈ ಪ್ರಕರಣವನ್ನ ಒಂದು 0 FIR ಕಾನ್ಸೆಪ್ಟ್ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಕುಮಟಾದಲ್ಲಿ 0 FIR ಮಾಡಿ ಅದನ್ನ ನಮ್ಮಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಆ ಒಂದು FIR ನ. ಸೊ ಅದಾದ ನಂತರ ನಮ್ಮ ಮಂಗಳೂರು ಪೊಲೀಸರು ಇದರ ಪ್ರಕರಣವನ್ನು ಪತ್ತೆ ಹಚ್ಚಕ್ಕೆ, ಆರೋಪಿಗಳನ್ನ ಪತ್ತೆ ಹಚ್ಚಕ್ಕೆ ಮುಂದಾಗ್ತಾರೆ. ಮಾನ್ಯ ಪೊಲೀಸ್ ಆಯುಕ್ತರ ಒಂದು ನಿರ್ದೇಶನದ ಮೇಲೆ ಒಂದು CCBಯ ಒಂದು ಟೀಮ್ ಮಾಡ್ತೀವಿ. ಮತ್ತೆ ಅದೇ ರೀತಿ ಕೇಂದ್ರ ಉಪವಿಭಾಗದಿಂದ ಒಂದು ಟೀಮ್, 2 ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಕೆಲವು ಸಾಕ್ಷ್ಯಾಧಾರಗಳು, ಸ್ವಲ್ಪ CCTV ಇರಬಹುದು, ಇನ್ನಿತರ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನ ಪಡೆದು ಒಟ್ಟು 5 ಜನ ಆರೋಪಿಗಳನ್ನ ನಿನ್ನೆ ದಿನ ಅಂದ್ರೆ 18ನೇ ತಾರೀಕು ಮಹಾರಾಷ್ಟ್ರದ ಪುಣೆಯಲ್ಲಿ ಅವ್ರನ್ನ ಪತ್ತೆ ಹಚ್ಚಿರ್ತೀವಿ. ಸೊ ಇನ್ನು ಕೂಡ ಈಗಲೂ ಕೂಡ ಇಟ್ಸ್ ಅನ್ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್. ಸೊ ಮತ್ತೆ ಈ ಪ್ರಕರಣಕ್ಕೆ ಬಳಸಿದಂತಹ ಒಂದು ವೆಹಿಕಲ್ ಮತ್ತೆ ಇನ್ನು ಸ್ವತ್ತುಗಳನ್ನೆಲ್ಲ ಕೂಡ ಇನ್ನು ವಶಕ್ಕೆ ಪಡಿಬೇಕಾಗಿರುತ್ತೆ. ಸೊ ಇದು ಮುಂದಿನ ದಿನಗಳಲ್ಲಿ ಇನ್ನು ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದು ಮುಂದೆ ಶೇರ್ ಮಾಡ್ಕೋತೀವಿ. ಸೊ ಇದೊಂದು ಮುಖ್ಯವಾದ ಪ್ರಕರಣ, ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ ಭೇದಿಸಿದಂತಹ ಒಂದು ಪ್ರಕರಣ ಅಂತ ಹೇಳಿ. ಆಕ್ಚುಲಿ ನಿನ್ನೆ ಸಂಜೆ ನಮಗೆ ಅಲ್ಲಿ ಸಿಕ್ಕಿದ್ದಾರೆ ಪುಣೆಯಲ್ಲಿ. ಇವಾಗ ಪ್ರೊಸೀಜರ್ ಆಗ್ತಾ ಇದೆ. ಸೊ ನಿನ್ನೆ ಸಂಜೆ ಅಂತದ್ದು. ಪ್ರಿಲಿಮಿನರಿ ಅದೇ ಈಗ ಇಟ್ಸ್ ಅನ್ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್. ಸ್ವಲ್ಪ ನಮಗೂ ಕೂಡ ನಿಖರವಾಗಿ ಗೊತ್ತಿಲ್ಲ. ನಾನು ಮತ್ತೆ ಮಿಸ್ಲೀಡ್ ಮಾಡಬಾರ್ದು ಅನ್ನೋ ಕಾರಣದಿಂದ ಇಷ್ಟೇ ಹಂಚ್ಕೊಳಕ್ಕೆ ಈ ಸಮಯದಲ್ಲಿ ಇಲ್ಲ ಮೇಡಮ್. ಈಗ ಇನ್ನು ಆಗ್ತದೆ, ಯಾಕಂದ್ರೆ ಜೊತೆಗೆ ಇನ್ನು ಇಷ್ಟು ಜನ ಇದ್ದಾರೆ, ಅವ್ರಗಳನ್ನ ಕೂಡ ಇದು ಮಾಡಬೇಕಾಗುತ್ತೆ, ಪತ್ತೆ ಹಚ್ಚಬೇಕಾಗುತ್ತೆ. ಹಾಗಾಗಿ ಈ ಟೈಮಲ್ಲಿ ಇಟ್ಸ್ ನಾಟ್ ವೆರಿ ವೆಲ್. ಇರ್ಬಹುದು ಯಾಕಂದ್ರೆ ಬಂದವರು ಒಟ್ಟು 6 ಜನ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅದರಲ್ಲೇ ಒಬ್ಬ ಇದ್ದಾರೆ, ಮತ್ತೆ ಅವ್ರಿಗೆ ಹೆಲ್ಪ್ ಮಾಡಿದವರು ಕೂಡ ಇದ್ದಾರೆ. ಸೊ ಅವರು ಸ್ಟೇಟ್ಮೆಂಟ್ಸ್ ಗಳನ್ನ ತಗೋತಾ ಇದೀವಿ. ಅವ್ರ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಇದು ಮಾಡ್ತೀವಿ. ದೇ ಆರ್ ಹಿಯರ್, ಕರ್ಕೊಂಡ್ ಬಂದಿದ್ದೀವಿ, ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಂಡು ಮತ್ತೆ ಮುಂದಿನ ವಿಚಾರಣೆಯನ್ನು ಮುಂದುವರಿಸ್ತೀವಿ. ದರೋಡೆ ಆಗಿರೋದು ಎಲ್ಲಿದೆ ಅನ್ನೋದು ಮಾಹಿತಿ ಬಂದಿದೆ, ಇನ್ನು ರಿಕವರಿ ಆಗುತ್ತೆ. ಅಷ್ಟೇ, ಇನ್ನು ಬೇರೆ ಏನು, ಯಾಕಂದ್ರೆ ಇನ್ನು ಆನ್ಗೋಯಿಂಗ್ ಇರೋದ್ರಿಂದ ಇನ್ನು ಕೆಲವರು ಹೊರಗೆ ಇದ್ದಾರೆ, ಇನ್ನು ಕೂಡ ನಮ್ಮ ಬಂದಿ ಆಗಿಲ್ಲ. ಸೊ ಆ ಕಸ್ಟಡಿಗೆ ತಗೊಂಡಿಲ್ಲ. ಸೊ ಹಾಗಾಗಿ 2 ದಿನದಲ್ಲಿ ಮುಂದಿನ ತನಿಖೆ ಕಂಪ್ಲೀಟ್ ಪಿಕ್ಚರ್ ವಿತಿನ್ 2 days ಸಿಗುತ್ತೆ. ಇವತ್ತು ಹೇಗೆ ಹೌದು ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದೀವಿ. ಹೌದು, ಖಂಡಿತವಾಗ್ಲೂ ಮಾಹಿತಿ ಇಟ್ಕೊಂಡು ಬಂದಿರ್ತಾರೆ. ಬಟ್ ಇದ್ರ ಎಕ್ಸಾಕ್ಟ್ ಆಗಿ ಎಲ್ಲಿ ಹೇಗೆ ಮಾಹಿತಿ ಪಡೆದ್ರು, ಏನ್ ಸಂಬಂಧ ಇತ್ತು, ಇದೆಲ್ಲ ಕಂಪ್ಲೀಟ್ ಆಗಿ ಪಿಕ್ಚರ್ ತನಿಖೆ ಪೂರ್ಣಗೊಂಡ ನಂತರ ತಿಳಿಯುತ್ತೆ.